ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ದಿನ ಬೆಳಗಾದ್ರೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳು ಆಗ್ತಾನೆ ಇರುತ್ತೆ. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲೂ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಅಧಿಕಾರಕ್ಕಾಗಿ ಕಿತ್ತಾಟ ಅನ್ನುವಂಥ ಪರಿಸ್ಥಿತಿ ಇದೆ. ಇದರ ಮಧ್ಯದಲ್ಲಿ ಸಂಪುಟ ಸಭೆಗಳಾಗ್ತಾ ಇರುತ್ತೆ. ಆ ಸಭೆಯಲ್ಲಿ ಪ್ರಮುಖ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಅದು ಗಮನ ಸೆಳೆಯುತ್ತೆ. ರಾಜ್ಯದಲ್ಲಿ ಸದ್ಯಕ್ಕಿಲ್ವಾ ನಾಯಕತ್ವ ಬದಲಾವಣೆಯ ಗಾಳಿ ಅನ್ನೋದು ಪ್ರಶ್ನೆ ಇದೆ. ಕಾರಣ ಆ ನಾಯಕನ ಅದೊಂದು ಹೇಳಿಕೆಯಿಂದ ಅತಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ರಾಜ್ಯದಲ್ಲಿ ಸದ್ಯಕ್ಕಿಲ್ವಾ ನಾಯಕತ್ವ ಬದಲಾವಣೆ? ಆ ನಾಯಕನ ಅದೊಂದು ಹೇಳಿಕೆ ಅತಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಯಾರ ನಾಯಕ ಕೊಟ್ಟಿರುವ ಹೇಳಿಕೆ ಏನು? ಅದೊಂದು ಹೇಳಿಕೆಯೇ ಸಿದ್ದರಾಮಯ್ಯನವರಿಗೆ ಬಲ ಕೊಟ್ಟಿದೆಯಾ ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯನವರ ಆಸೆ ಪೂರ್ಣಾವಧಿಯ ಸಿಎಂ ಆ ಜಪ ಮಾಡ್ತಿದ್ದಾರಲ್ಲ, ಅದು ನಿಜ ಆಗುತ್ತಾ? ಸದ್ಯಕ್ಕೆ ಸಿದ್ದರಾಮಯ್ಯ ಸೇಫ್ ಆಗ್ಬಿಟ್ಟಿದ್ದಾರಾ? ಸಿಎಂ ಏನೋ ಸೇಫ್, ಆದ್ರೆ ಸಚಿವರ ಪರಿಸ್ಥಿತಿ ಏನು? ಟೆನ್ಷನ್ ನಲ್ಲಿ ಇದ್ದಾರಂತೆ ಸಚಿವರು. ಯಾಕೆ, ಏನಾಗ್ತಾ ಇದೆ? ಸಚಿವರಿಗೆ ನಿಜಕ್ಕೂ ಆತಂಕ ಶುರು ಆಗಿರೋದಕ್ಕೆ ಕಾರಣ ಏನು? ಸಿದ್ದರಾಮಯ್ಯನವರೇನೋ ಸೇಫ್ ಆದ್ರೂ ನಮ್ಮ ಕತೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಯಾರಿಗೆ ಶಾಕ್, ಯಾರಿಗೆ ಗುಡ್ ನ್ಯೂಸ್ ಸಿಗಬಹುದು ಅನ್ನೋದು ಪ್ರಶ್ನೆ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ಆ ಪ್ರಭಾವಿ ನಾಯಕ ಕೊಟ್ಟಿರುವ ಹೇಳಿಕೆ ಏನು? ಸಿದ್ದರಾಮಯ್ಯನವರು ಸೇಫ್ ಆದ್ರೆ ಸಚಿವರಿಗೆ ಯಾಕ್ರಿ ಟೆನ್ಷನ್ ಶುರುವಾಗುತ್ತೆ? ಅವರಿಗೆ ಆತಂಕ ಸೃಷ್ಟಿ ಮಾಡ್ತಾ ಇರುವಂತಹ ವಿಚಾರಗಳು ಏನು ಅಂತ ಪ್ರಶ್ನೆ ಮಾಡಬಹುದು. ಆ ಕುರಿತ ಡೀಟೇಲ್ಸ್ ಇದೆ. ಸಿಎಂ ಬದಲಾವಣೆ ಬಗ್ಗೆ ಸದ್ಯಕ್ಕಿಲ್ವಂತೆ ಚರ್ಚೆ. ಇದನ್ನ ಸ್ವತಃ ಎಐಸಿಸಿ ಅಧ್ಯಕ್ಷರೇ ಹೇಳಿಬಿಟ್ಟಿದ್ದಾರೆ. ಪವರ್ ಶೇರಿಂಗ್ ಫೈಟ್ಗೆ ಫುಲ್ ಸ್ಟಾಪ್ ಇಟ್ರ ಹಾಗಾದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ? ಇದೊಂದೇ ಹೇಳಿಕೆಯಿಂದ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ಸೇಫ್ ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇದೆ. ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಚಿತ್ತ ಹರಿಸಿದ್ದಾರೆ. ಅವರ ಇಂಗಿತ ಕೂಡ ಅದೇ, ಸಂಪುಟ ಪುನರ್ರಚನೆ ಆಗಬೇಕು ಅಂತ. ಕ್ಯಾಬಿನೆಟ್ ರೀಶಫಲ್ ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಸ್ಥಾನ ಮತ್ತಷ್ಟು ಭದ್ರ ಆಗುತ್ತೆ. ಹಂಗಾಗಿ ಅವರು ಸೇಫ್ ಅಂತ ಹೇಳ್ತಾ ಇರೋದು. ಸಂಪುಟ ಸರ್ಜರಿ ಚರ್ಚೆ ಬೆನ್ನಲ್ಲೇ ಸಚಿವರಿಗೆ ಆತಂಕ ಶುರುವಾಗಿದೆ. ಕಾರಣ ಕೆಲ ಸಚಿವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅಂತ. 10 ರಿಂದ 18 ಹಾಲಿ ಸಚಿವರಿಗೆ ಕೋಕು ಕೊಡುವ ಸಾಧ್ಯತೆ ಇದೆ. ಹಂಗಾಗಿ ಸಚಿವರಿಗೆ ಆತಂಕ. ಸಚಿವ ಸ್ಥಾನ ಉಳಿಸ್ಕೊಳ್ಬೇಕು ಅಂತ ಹಿರಿಯ ಸಚಿವರು ಸತತವಾಗಿ ಕಸರತ್ತನ್ನ ಮಾಡ್ತಾನೆ ಇದ್ದಾರೆ. ತಮಗೂ ಸಚಿವ ಸ್ಥಾನ ಕೊಡಿ ಅಂತ ದುಂಬಾಲು ಬಿದ್ದು ಬಿಟ್ಟಿದ್ದಾರಂತೆ ಶಾಸಕರು. ಹಿರಿಯ ಶಾಸಕರು 2-3 ಬಾರಿ ಗೆದ್ದವರು ಸಚಿವ ಸ್ಥಾನ ಸಿಗ್ತಾ ಇಲ್ಲ ಅನ್ನುವಂತ ಬೇಸರ ಇದೆ. ಅವಕಾಶ ಮಾಡಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಹಂಗಾಗಿ ಅವರಿಗೆಲ್ಲ ಅವಕಾಶ ಸಿಗಬೇಕು ಅಂದ್ರೆ ಈಗ ಆಲ್ರೆಡಿ ಸಂಪುಟದಲ್ಲಿ ಇರುವ ಕೆಲ ಸಚಿವರಿಗೆ ಕೋಕು ಕೊಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಹಂಗಾಗಿ ಕೆಲವರು ಸಚಿವ ಸ್ಥಾನ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಈ ಕಡೆ ಸಚಿವಾಕಾಂಕ್ಷಿಗಳು ಯಾರಿದ್ದಾರಲ್ಲ, ಅವರಿಗೆ ಒಂದು ಸಂತಸದ ಸುದ್ದಿ ಆಗ್ತಾ ಇದೆ. ಇದು ಕಾರಣ ಸಿದ್ದರಾಮಯ್ಯನವರು ಸೇಫ್ ಆದ್ರೆ ನಮಗೊಂದು ಅವಕಾಶ ಸಿಕ್ಕರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬಹುದು ಅಂತ. ಯಾರಿಗೆಲ್ಲ ಭರವಸೆ ಕೊಟ್ಟಿದ್ರೋ ಸಿದ್ದರಾಮಯ್ಯನವರು, ಯಾರಿಗೆಲ್ಲ ಆಶ್ವಾಸನೆಗಳನ್ನ ಕೊಟ್ಟಿದ್ರೋ ಮುಂದಿನ ಬಾರಿ ನೀವು ಸಂಪುಟದಲ್ಲಿ ಇರ್ತೀರಿ ಅಂತ ಹೇಳಿದ್ರೋ, ಅವರೆಲ್ಲರಿಗೂ ಕೂಡ ಈ ಬಾರಿ ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಲಿಸ್ಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಸಿದ್ದರಾಮಯ್ಯನವರು ಸೇಫ್ ಆದ್ರೆ ಸಿದ್ದರಾಮಯ್ಯನವರ ಆಸೆ ಸಂಪುಟ ಪುನರ್ರಚನೆ ಆಗಬೇಕು ಅಂತ. ಸೊ ಅದಕ್ಕೇನಾದ್ರೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಈಗಿರುವಂತಹ ಸಚಿವರ ಕೈ ಬಿಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಎಷ್ಟು ಜನ ಸಚಿವರಿಗೆ ಕೋಕು ಕೊಡಬಹುದು, ಯಾರೆಲ್ಲ ಇನ್ನಾಗಬಹುದು, ಏನ್ ಡೀಟೇಲ್ಸ್ ಕೊಡ್ತೀರಿ?
ಎಸ್ ಶ್ರುತಿ, ರಾಜ್ಯದಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ಅದರಲ್ಲೂ ಕೂಡ ನಾಯಕತ್ವ ಬದಲಾವಣೆ ವಿಚಾರ ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ಬಳಿಕ ರಂಗೇರಲಿದೆ. ಹೀಗಾಗಿ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವಂಥ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಯಾರೆಲ್ಲ ಸಚಿವರು ಆಗ್ತಾರೆ, ಜೊತೆಗೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ನಡೀತಿರುವಂಥ ಈ ಒಂದು ನಾಯಕತ್ವ ಜಟಾಪಟಿಗೆ ಒಂದು ಬ್ರೇಕ್ ಹಾಕಬೇಕನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. AICC ಅಧ್ಯಕ್ಷರು ಹೇಳಿರುವಂಥ ಹೇಳಿಕೆ ಸದ್ಯಕ್ಕೆ CM ಬದಲಾವಣೆ ವಿಚಾರ ಮುಂದೆ ಇಲ್ಲ, ಹೈಕಮಾಂಡ್ ಮುಂದೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಯಾವಾಗ ಅವರು ನಿರ್ಧಾರ ಮಾಡ್ತಾರೋ ಆ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇಲ್ಲಿ CM ಸಿದ್ದರಾಮಯ್ಯ ಸೇಫ್ ಆದ್ರ ಅನ್ನುವಂಥ ಪ್ರಶ್ನೆ ಮೂಡುವಂಥದ್ದು. ಯಾಕಂದರೆ ಕಳೆದ 2.5 ವರ್ಷ 3 ವರ್ಷದಿಂದಲೂ ಕೂಡ CM ಅವರ ಬದಲಾವಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ DCM DK ಶಿವಕುಮಾರ್, DK ಸುರೇಶ್ ಮತ್ತು ಅವರ ಬಣದ ಶಾಸಕರೆಲ್ಲರೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯಿಂದ ಭಾಳಷ್ಟು ಕುತೂಹಲ ಮೂಡ್ತಾ ಇದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, CM ಸಿದ್ದರಾಮಯ್ಯ ಸೇಫ್ ಆಗ್ತಾರಾ ಅನ್ನುವಂಥದ್ದು. ಅದರ ಜೊತೆಗೆ CM ಸಿದ್ದರಾಮಯ್ಯ ಅವರು ಸೇಫ್ ಆದರೆ ಅವರು ಸಚಿವ ಸಂಪುಟ ಪುನರಚನೆ ಮಾಡೋದಕ್ಕೆ ಸಾಕಷ್ಟು ಪಟ್ಟಣ ಹಿಡಿದಿದ್ದಾರೆ, ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಯಾರನ್ನು ಹೊರಗೆ ಹಾಕಬೇಕು ಮತ್ತು ಯಾರನ್ನು ಒಳಗೆ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಪಟ್ಟಿಯನ್ನು ರೆಡಿ ಮಾಡಿ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಸಲ್ಲಿಸಿರುವಂಥದ್ದು. ಅಲ್ಲದೆ ಹೈಕಮಾಂಡ್ ನಾಯಕರು ಕೂಡ ಸಚಿವರ ಕಾರ್ಯವೈಖರಿಯ ಬಗ್ಗೆ ಒಂದು ವರದಿಯನ್ನು ಪಡೆದಿದೆ, ಮೌಲ್ಯಮಾಪನವನ್ನು ಕೂಡ ಮಾಡಿದೆ. ಯಾರೆಲ್ಲ ನಿಷ್ಕ್ರಿಯರಾಗಿದ್ದಾರೆ, ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಕೆಲಸಗಳನ್ನು ಮಾಡ್ತಿದ್ದಾರೆ, ಗ್ಯಾರಂಟಿ ಯೋಜನೆಗಳನ್ನು ಎಷ್ಟು ಮಟ್ಟಿಗೆ ಅನುಷ್ಠಾನ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋಂಥದ್ದು ಎಲ್ಲವನ್ನೂ ಕೂಡ ಹೈಕಮಾಂಡ್ ಪರಿಗಣಿಸಿ ಒಂದು ಲಿಸ್ಟನ್ನು ರೆಡಿ ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಹೊಸದಾಗಿ ಈ ಒಂದು ನೂತನ ಸಚಿವ ಸಂಪುಟ ಪುನರಚನೆ ಆದರೆ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಕೂಡ ಹೈಕಮಾಂಡ್ ನಿರ್ಧಾರ ಮಾಡಿದೆ. CM ಸಿದ್ದರಾಮಯ್ಯ ಅವರು ಕೂಡ ಪಟ್ಟಿಯನ್ನು ಈಗಾಗಲೇ ಹೈಕಮಾಂಡ್ಗೆ ಸಲ್ಲಿಸಿರುವಂಥದ್ದು. ಹೀಗಾಗಿ ಬಹಳ ಕುತೂಹಲ ಮೂಡ್ತಾ ಇರುವಂಥದ್ದು ಹಿರಿಯ ಶಾಸಕರು ಮತ್ತು ನೂತನವಾಗಿ ಆಯ್ಕೆಯಾಗಿರುವಂಥ ಶಾಸಕರು ಮತ್ತು 2-3 ಬಾರಿ ಗೆದ್ದಂಥ ಶಾಸಕರ ಪಟ್ಟಿ ಯಾರೆಲ್ಲ ಹೆಸರು ಇರುತ್ತೆ ಅನ್ನುವಂಥದ್ದು. ಯಾಕಂದರೆ ಸಾಕಷ್ಟು ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರುವಂಥ ಕೆಲಸವನ್ನು ಹೊಸದಾಗಿ ಗೆದ್ದಿರುವಂಥ ಶಾಸಕರು ಮಾಡಿದ್ದಾರೆ, 2-3 ಬಾರಿ ಗೆದ್ದಂಥ ಶಾಸಕರು ಮಾಡಿರುವಂಥದ್ದು. ಜೊತೆಗೆ ಹಿರಿಯ ಶಾಸಕರು ನಮಗೊಂದು ಅವಕಾಶವನ್ನು ಮಾಡಿಕೊಡಿ, ಇದು ನಮ್ಮ ಕೊನೆಯ ಅವಧಿ ಅನ್ನುವಂಥ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಬಳಿ ಲಾಬಿಯನ್ನು ನಡೆಸ್ತಿದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಈಗಿರುವಂಥ ಹಾಲಿ ಸಚಿವರು ಕೂಡ ನಮ್ಮನ್ನು ಈ ಒಂದು ಸಚಿವ ಸಂಪುಟದಿಂದ ಬಿಡುಗಡೆ ಮಾಡಬೇಡಿ, ನಮ್ಮನ್ನು ಉಳಿಸಿಕೊಳ್ಳಿ ಅನ್ನೋದ್ರ ನಿಟ್ಟಿನಲ್ಲೂ ಕೂಡ ಲಾಬಿ ನಡೆಸ್ತಾ ಇರುವಂಥದ್ದು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಬಹಳ ಸದ್ದಾಗ್ತಾ ಇದೆ. ಹೀಗಾಗಿ ಒಂದಿಷ್ಟು ಹೊಸ ಯುವಕರಿಗೆ ಮತ್ತು ಹಿರಿಯ ಶಾಸಕರಿಗೆ ಮತ್ತು 2-3 ಬಾರಿ ಗೆದ್ದಂಥವರಿಗೆ ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಡುತ್ತಾ ಅನ್ನುವಂಥ ಕುತೂಹಲ ಇರುವಂಥದ್ದು. ಮೇ 4ರ ಬಳಿಕ ರಾಜ್ಯ ರಾಜಕೀಯದಲ್ಲಿ AICC ಅಧ್ಯಕ್ಷರು ಹೇಳಿದಂತೆ ಸದ್ಯಕ್ಕೆ CM ಬದಲಾವಣೆ ಇಲ್ಲ ಅನ್ನುವಂಥದ್ದಾದರೆ CM ಸಿದ್ದರಾಮಯ್ಯ ಸೇಫ್ ಆಗೋದಕ್ಕೆ ಸಚಿವ ಸಂಪುಟ ಪುನರಚನೆ ಮಾಡೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.